ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಯಾವ ಥರ ಕೊಡಬೇಕು ಅಂತ ಆಗಿರುತ್ತೆ. ಯಾರಿಗೆ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡೋದಲ್ಲಿ ಏನಾದರೂ ಇಲ್ಲಿ ಚೇಂಜಸ್ ಆಗಿದೆ, ತುಂಬಾ ದೊಡ್ಡ ಬಿಗ್ ಚೇಂಜಸ್ ಮಾಡಿದ್ದಾರೆ ಈ ಬಾರಿ. ಅದಕ್ಕೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಏನೇನು ಚೇಂಜಸ್ ಮಾಡಿದ್ದಾರೆ, ಏನೇನು ಫಿಲ್ ಮಾಡಬೇಕು, ಎಲ್ಲೆಲ್ಲಿ ಯಾವ ಥರ ಏನೇನು ಫಿಲ್ ಮಾಡಿ ಯಾವ ಥರ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ವಿಡಿಯೋದನ್ನು ಹೇಳ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ಇನ್ನೊಂದು ಅಪ್ಡೇಟ್ ಇದೆ, ನಾನು ವಿಡಿಯೋ ಕೊನೆಗೆ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಒಂದು ಲೈಕ್ ಕೊಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಮತ್ತು ಕಮೆಂಟ್ ಪಕ್ಕದಲ್ಲಿ ಒಂದು ಹೈಪ್ ಅಂತ ಇರುತ್ತೆ, ಅದು ಕೂಡ ಕೊಡಿ. ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊತೀನಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀವಿ. ಯಾವುದೇ ಥರ ಗೋರ್ಮೆಂಟ್ ಅಪ್ಡೇಟ್ ಆಗಿರಲಿ ನಿಮಗೆ ಕೊಡ್ತಾ ಇರ್ತೀವಿ ಅಂತ ಹೇಳ್ತೀನಿ. ಏನಿದೆ ವಿಡಿಯೋ ಅಲ್ಲಿ ಅಂತ ನೋಡೋಣ. ಇಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಓಪನ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿದಾರರ ಹೆಸರು ವಿವರಗಳು ಕೊಟ್ಟಿರ್ತಾರೆ. ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಪಡೆಯಿರಿ ಅಂತ ಇದೆ, ಆಧಾರ್ ವಿವರಗಳನ್ನು ಪಡೆಯಿರಿ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ನಿಮ್ಮದು ಆಧಾರ್ ಹಾಕಿದ ತಕ್ಷಣ ಅಲ್ಲಿಂದ OTP ಬರುತ್ತೆ. OTP ಹಾಕಿಂದು ಮತ್ತೆ ಇನ್ನೊಂದು ಬಾರಿ ಈ ಪೇಜಿಗೆ ಬಂದರೆ ಈ ಪೇಜಲ್ಲಿ ನಿಮ್ಮದೆಲ್ಲ ಡೀಟೇಲ್ಸ್ಗಳು ಬಂದಿರ್ತವೆ. ಕೆಲವೊಂದು ಬಾರಿ ಅದು ಬರ್ತಾ ಇರಲ್ಲ, ಅದಕ್ಕೆ ಇಲ್ಲಿ ಆಧಾರ ದೃಢೀಕರಣ ಇದೆ ನೋಡಿ, ಅದು ಹಾಕ್ಕೋಬೇಕು. ಇಲ್ಲಾಂದರೆ ಇಲ್ಲಿ ನೀವು ಫಸ್ಟಿಂದ ಫಿಲ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ನಿಮ್ಮ ಹೆಸರು ಮತ್ತು ಅಪ್ಲಿಕೇಶನ್ ನಂಬರು ಮತ್ತು ಇಲ್ಲೇನು ಮತ್ತು ಇಲ್ಲಿ ಆಧಾರ್ನಲ್ಲಿರುವಂತೆ ಹೆಸರು ಹೆಂಗೆ ಆಧಾರ್ನಲ್ಲಿ ಇರುತ್ತೆ, ಯಾವ ಥರ ಇರುತ್ತೆ ಆ ಥರನೇ ಫಿಲ್ ಮಾಡಬೇಕು. ಇನ್ನೊಂದು ಯುವನಿಧಿ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ ಅಂದರೆ ಅಪ್ಲಿಕೇಶನ್ ನಂಬರ್, ರಿಜಿಸ್ಟ್ರೇಷನ್ ನಂಬರು ಅದು ಇರುತ್ತೆ, ಅದೊಂದು ಇಲ್ಲಿ ಹಾಕಬೇಕು. ಇನ್ನೊಂದು ತಾತ್ಕಾಲಿಕ ಪದವಿ, ಡಿಪ್ಲೊಮಾ, ಪ್ರಮಾಣ ಪತ್ರ ನೋಂದಣಿ ಸಂಖ್ಯೆ ಅದೊಂದು ಹಾಕಬೇಕು. ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಅದೊಂದು ಹಾಕಬೇಕು. ಇಲ್ಲಿ ಯಾವ ಮಂತ್ ಅಂತ ಅದೇ ಆಲ್ರೆಡಿ ಬಂದಿದೆ, ಇಲ್ಲಿ ನೋಡಿ ಈ ಥರ ಬಂದಿದೆ, ನೀವು ಇದನ್ನೇ ಹಾಕಬೇಕು. ಇನ್ನೊಂದು ಇಲ್ಲಿ ಕ್ಯಾಂಡಿಡೇಟ್ ಅಕಾಡೆಮಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಡೀಟೇಲ್ಸ್ ಅಂತ ಇದೆ, ಶಿಕ್ಷಣ ಮಾಹಿತಿ ವಿವರಗಳು ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ನೇಮ್, ನಿಮ್ಮ ಹೆಸರು ಹಾಕಬೇಕು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಇರೋದೇ, ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಹಾಕಬೇಕು. ಇನ್ನೊಂದು ಇಲ್ಲಿ ನಿಮ್ಮದು ಇಮೇಲ್ ID ಹಾಕಬೇಕು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಂತಿದೆ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು. ಇಲ್ಲಿ ಜೆಂಡರ್ ಹಾಕಬೇಕು. ಇಲ್ಲಿ ಮತ್ತು ನೀವು ವಿದ್ಯಾರ್ಹತೆ ಏನಾಗಿದೆ ನಿಮ್ಮದು, UG PG ಡಿಪ್ಲೊಮಾ ಅಂತ ಹೇಳಿದ್ದಾರೆ. ನೀವು UG ಆಲ್ಮೋಸ್ಟ್ ಅಲ್ಲಿ UG ಇರೋರೇ ಇರ್ತೀರಾ, ಡಿಪ್ಲೊಮಾ ಇರೋರು ಕೆಲವೊಬ್ರು ಇರ್ತೀರಾ, PG ಇರೋರು ಇರ್ತೀರಾ. ಅದಕ್ಕೆ ಏನಾಗಿದೆ ನಿಮ್ಮದು ಎಜುಕೇಷನ್ ಅದನ್ನು ಹಾಕಿ. ಮತ್ತು ನೇಮ್ ಆಫ್ ದಿ ಬೋರ್ಡ್ ಯೂನಿವರ್ಸಿಟಿ, ನೀವು ಯಾವ ಯೂನಿವರ್ಸಿಟಿಲಿಂದ ಓದಿದ್ದೀರಾ ಅಂತ ಹಾಕಬೇಕು ಇಲ್ಲಿ. ಮತ್ತು ಎಜುಕೇಷನ್ ಬ್ಯಾಕ್ಗ್ರೌಂಡು, ಶೈಕ್ಷಣಿಕ ಹಿನ್ನೆಲೆ ಅಂತ ಇದೆ ನೋಡಿ, ಇಲ್ಲಿ ಇದೆ. ಇಲ್ಲಿ ಟೆಕ್ನಿಕಲ್, ತಾಂತ್ರಿಕ, ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಇದೆ. ನೀವು ಯಾವ ಥರ ನೀವು ಟೆಕ್ನಿಕಲ್ ಇತ್ತಾ ಇಲ್ಲ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಇತ್ತಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲಿ ಗ್ರ್ಯಾಜುಯೇಷನ್ ಕೋರ್ಸ್, ಡಿಗ್ರಿ, ಡಿಪ್ಲೊಮಾ, ಪದವಿ, ಡಿಪ್ಲೊಮಾ ಕೋರ್ಸ್, ನೀವು ಏನು ಓದಿರ್ತೀರಾ, ಅದು ಏನು ಓದಿದ್ದೀರಾ, ಗ್ರ್ಯಾಜುಯೇಷನಲ್ಲಿ ಯಾವುದು ಕೋರ್ಸ್ ತೊಗೊಂಡಿದ್ದೀರಾ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಇನ್ನೊಂದು ನಿಮ್ಮ ಕಾಲೇಜ್ ಹೆಸರು, ನೀವು ಕಾಲೇಜಿನ ಹೆಸರು ಹಾಕಬೇಕಿಲ್ಲಿ. ಇನ್ನೊಂದು ಡೇಟು, ರಿಸಲ್ಟ್ ಯಾವ ದಿನ ಬಂದಿರುತ್ತಲ್ಲ, ಡೇಟ್ ಆಫ್ ರಿಸಲ್ಟು, ಅದು ನಿಮ್ಮ ಮಾರ್ಕ್ಸ್ ಶೀಟ್ ಇರುತ್ತಲ್ಲ, ಮಾರ್ಕ್ಸ್ ಶೀಟ್ ಅಂತ ಕೊಟ್ಟಿರ್ತಾರೆ, ಅದೊಂದು ಅದು ನೋಡಿ ಇಲ್ಲಿ ಲಾಸ್ಟ್ ಸೆಮಿಸ್ಟರ್ ಮುಗಿದಿರ್ತಲ್ಲ ಅಲ್ಲಿ ಕೊಟ್ಟಿರ್ತಲ್ಲ, ಅದನ್ನು ಇಲ್ಲಿ ಯಾವ ಡೇಟ್ ಇರುತ್ತೆ ಅದನ್ನು ಇಲ್ಲಿಗೆ ಹಾಕಬೇಕು. ಇನ್ನೊಂದು ಇಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಡಿಗ್ರಿ ಆರ್ ಡಿಪ್ಲೊಮಾ, ನೀವು ಎಷ್ಟು ಶೇಕಡಾವಾರು ಎಷ್ಟು ತೊಗೊಂಡಿದ್ದೀರಾ, ಆಲ್ ಸೆಮಿಸ್ಟರ್ ಸೇರಿ ಎಷ್ಟೊಂದು ತೊಗೊಂಡಿದ್ದೀರಾ ಅಂತ ಶೇಕಡಾವಾರು ಪರ್ಸೆಂಟೇಜ್ ವೈಸ್ ಹಾಕಬೇಕು. ಅಲ್ಲಿ ಪರ್ಸೆಂಟೇಜ್ ಅವ್ರಿಗೆ ಕೊಟ್ಟಿರಲ್ಲ, ನೀವು ಪರ್ಸೆಂಟೇಜ್ ತೆಗೆದು ಹಾಕಬೇಕು. ಮತ್ತು ಇನ್ನೊಂದು ಇಲ್ಲಿ ನೇಮ್ ಆಫ್ ದಿ ಸಬ್ಜೆಕ್ಟ್ ವಿತ್ ಹೈಯೆಸ್ಟ್ ಮಾರ್ಕ್ಸ್ ಟಾಪ್ 3, ಅಂದರೆ ನೀವು ಯಾವ ವಿಷಯ ತೊಗೊಂಡಿರ್ತೀರಲ್ಲ ನಿಮ್ಮ ಕೋರ್ಸಲ್ಲಿ, ಮೂರು ವಿಷಯಗಳು ಇರುತ್ತಲ್ಲ, ಆ 3 ವಿಷಯಗಳು ಟಾಪ್ 3 ಅಂದರೆ ಹೈಯೆಸ್ಟ್ ಸ್ಕೋರ್ ಮಾಡಿರಬೇಕು. ನೀವು 5 ಸೆಮಿಸ್ಟರಲ್ಲಿ ಹೈಯೆಸ್ಟ್ ಕೋರ್ಸು ಅಂದರೆ ಫಸ್ಟು ಜಾಸ್ತಿ ಯಾವುದಿರುತ್ತೆ ಅದನ್ನ ಇಡಿ, ಸೆಕೆಂಡು ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದು ಇಡಿ, ಮತ್ತು ಫುಲ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದು, ಈ ಥರ 3 ಸಬ್ಜೆಕ್ಟನ್ನು ನೀವು ಇದು ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಅಂದರೆ 3 ಸೆಮಿಸ್ಟರ್ಸ್ ಏನಿರುತ್ತಲ್ಲ ಅದರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವು ಎಲ್ಲ ಸ್ಕೋರ್ ಏನಿರುತ್ತೆ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಇನ್ನೊಂದು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಬೋಧನಾ ಮಾಧ್ಯಮ, ನೀವು ಕನ್ನಡ, ಇಂಗ್ಲೀಷ್ ಎದರಲ್ಲಿ ಓದಿರ್ತೀರಾ, ಇಂಗ್ಲೀಷಲ್ಲಿ ಓದಿರಾ ಇಲ್ಲ ಕನ್ನಡದಲ್ಲಿ ಓದಿರಾ ಇಲ್ಲ ಹಿಂದಿಯಲ್ಲಿ ಓದಿರಾ, ನಿಮ್ಗೆ ಯಾವುದೇ ಬೇಕು ಅದನ್ನು ಹಾಕಿ. ಇಲ್ಲಿ ಕನ್ನಡ ಆರ್ ಇಂಗ್ಲೀಷ್ ಅಂತ ಹಾಕಿಬಿಡಿ, ಇಲ್ಲಾಂದರೆ ಕನ್ನಡ ಇಂಗ್ಲೀಷು, ಕನ್ನಡ ಹಿಂದಿ, ನಿಮಗೆ ಯಾವುದು ಇದು ಬರುತ್ತೆ ಅದನ್ನು ಹಾಕಿ. ಮತ್ತು
ಇಲ್ಲಿ ಡು ಯು ರೀಡ್ ರೈಟ್ ಆ್ಯಂಡ್ ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಇದೆ. ನಿಮಗೆ ಆಂಗ್ಲ ಭಾಷೆಯಲ್ಲಿ ಓದಲು ಬರೆಯಲು ಬರುತ್ತೆ, ಮಾತನಾಡಲು ಬರುತ್ತದೆಯೋ ಅಂತ ಕೇಳಿದ್ದಾರೆ. ನಿಮಗೆ ಬರುತ್ತೆ. ನಿಮ್ಗೆ ಏನೇನು ಬರುತ್ತೆ, ನಿಮಗೆ ಎಲ್ರಿಗೂ ಓದೋದು ಅಂತೂ ಬರುತ್ತೆ, ರೈಟ್ ಅಂತೂ ಬರೆಯೋದಕ್ಕೂ ಬರುತ್ತೆ, ಮಾತಾಡೋಕ್ಕೆ ಸ್ವಲ್ಪ ಸ್ವಲ್ಪ ಇದಾಗತ್ತೆ, ಎಲ್ರಿಗೂ ಅದೇ ಕಾಮನ್ನು. ಆದರೆ ಕೆಲವೊಬ್ರಿಗೆ ಅದನ್ನು ಕರೆಕ್ಟಾಗಿ ಬರ್ತಿರತ್ತೆ. ನಿಮಗೆ ಯಾವ ಥರ ಇದೆ ಆ ಥರ ಹಾಕಿ. ಇನ್ನೊಂದು ನಿಮ್ಮದು ನೀವು ಗ್ರಾಮದಲ್ಲಿರ್ತೀರಾ, ಇಲ್ಲ ನಗರದಲ್ಲಿರ್ತೀರಾ, ಪಟ್ಟಣದಲ್ಲಿರ್ತೀರಾ ಅಂದರೆ ನೀವು ಸಿಟಿ ಒಳಗಿರ್ತೀರ, ಟೌನ್ ಒಳಗೆ, ವಿಲೇಜ್ ಒಳಗಿರ್ತೀರ, ನೀವು ಎಲ್ಲಿ ಇರ್ತೀರ ಅಲ್ಲಿ ಹಾಕಿ. ಇನ್ನೊಂದು ಡೊಮೆನ್ಸಿಯಲ್ಲಿ ನೀವು ಯಾವ ರಾಜ್ಯದ ವಾಸಿಯಾಗಿದ್ದೀರಾ ಅಂತ ಇದೆ. ನೀವು ಕರ್ನಾಟಕನೇ ಬರುತ್ತೆ, ಎಲ್ಲರದು ಕರ್ನಾಟಕನೇ ಹಾಕಿ. ಮತ್ತು ನೀವು ಯಾವ ಡಿಸ್ಟಿಕ್ಕು, ತಾಲೂಕು ಯಾವ್ದು ಬರುತ್ತೆ ಅದರ ಹೆಸರು ಹಾಕಿ. ಇನ್ನೊಂದು ನಿಮ್ಮದು ಇಲ್ಲಿ ಬ್ಯಾಕ್ಲಾಗ್ಸ್ ಅಂದರೆ ಯಾವುದಾದ್ರೂ ನಿಮ್ಮ ಈಗ ತೆಗಿತಾ ಇರಲಿಲ್ಲ ಸೆಮಿಸ್ಟರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟು ಹಿಂದೆ ಉಳಿದಿರುತ್ತೆ, ಎಲ್ಲನೂ ತೆಗೆದಿರ್ತೀರ, ಅದೊಂದು ಉಳಿದಿರುತ್ತೆ. ಅದನ್ನು ಯಾವ್ದು ಉಳಿದಿದೆ ಅಂತ ಉಳಿದಿದೆಯಾ ಇಲ್ಲ ಅಂತ ಇಲ್ಲಿ ಎಸ್ ಆರ್ ನೋ ಅಂತ ಕೊಟ್ಟಿದ್ದಾರೆ. ಎಸ್ ಇದ್ರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ. ಇನ್ನೊಂದು ಇಲ್ಲಿ ಬಾಕಿ ಇರುವ ಸಬ್ಜೆಕ್ಟ್ ಯಾವುದಿದೆ ಅಂತ ಅದರ ಹೆಸರು ಹಾಕಬೇಕು, ಇಲ್ಲಿ ಅದನ್ನು ಹಾಕಿ. ಮತ್ತು ಇಲ್ಲಿ ಕೆಲವೊಂದು ಇದು ಕೊಟ್ಟಿರ್ತಾರೆ. ಯು ಆರ್ ಇಂಟ್ರೆಸ್ಟೆಡ್ ಇನ್ ವರ್ಕಿಂಗ್ ಇನ್ ದಿ ಫಿನ್ಟೆಕ್ ಆ್ಯಂಡ್ BFSI ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಇದೆ. ಇದರಲ್ಲಿ ನೀವು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದೆ ಅಂತ ಹಾಕಿದ್ದಾರೆ. ನಿಮಗೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಮತ್ತು ಇನ್ನೊಂದು ಇಲ್ಲಿ ಯು ಆರ್ ಯು ಇಂಟ್ರೆಸ್ಟೆಡ್ ಇನ್ ಸ್ಕಿಲ್ಲಿಂಗ್ ಆ್ಯಂಡ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಟು ಬಿ ಜಾಬ್ ರೆಡಿ ಅಂತ. ನೀವು ಕೌಶಲ್ಯಕರ ತರಬೇತಿ ಹೊಂದಿರೋ ಕೆಲಸಕ್ಕೆ ಸೇರಲು ಸಿದ್ಧವಿರುವಿರಾ ಅಂತ ಹಾಕಿ. ನೀವು ರೆಡಿ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಇದರಿಂದ ನಿಮಗೆ ಯಾವುದೇ ಥರ ಹಣ ಬರೋದು ನಿಂತ್ಕೊಳ್ಳೋದಿಲ್ಲ. ನಿಮ್ಗೇನಿರುತ್ತೆ ಓನ್ ನಿಮ್ದು ಏನು ಆನ್ಸರ್ ಇರುತ್ತೆ ಅದನ್ನೇ ಫಿಲ್ ಮಾಡಿ. ಮತ್ತು ಇಲ್ಲಿ ಲಾಸ್ಟ್ ಬಂದುಬಿಟ್ಟು ಇದನ್ನೆಲ್ಲ ಓದಿ ನೀವು ಹೌದು ಇಲ್ಲ ಅಂತ, ಹೌದುನೇ ಹಾಕಿ, ಇಲ್ಲ ಅಂತ ಹಾಕಿದ್ರೆ ಅದು ಅಪ್ಲಿಕೇಶನ್ ತೊಗೊಳ್ಳೋದಿಲ್ಲ. ಮತ್ತು ಇಲ್ಲಿ ಲಾಸ್ಟ್ ಬಂದು ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡಿದ ತಕ್ಷಣ ನಿಮಗೆ ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಏನಿರುತ್ತಲ್ಲ ಅದು ಆಗಿಬಿಡತ್ತೆ. ಆಗಿದ ತಕ್ಷಣ ನಿಮಗೆ ಈ ತಿಂಗಳದ ಅಮೌಂಟು ಮುಂದಿನ ತಿಂಗಳವರೆಗೆ ಕ್ರೆಡಿಟ್ ಆಗಿಬಿಡತ್ತೆ. ಇಷ್ಟೇ ಇತ್ತು. ಇವಾಗ ಹಿಂದೆ ಈ ಥರ ಏನೂ ಕೇಳಿರಲಿಲ್ಲ. ಈ ಸತಿನೂ ಈ ಬಾರಿನೂ ಈ ಥರ ಚೇಂಜ್ ಮಾಡಿದ್ದಾರೆ. ಅದು ಏನಕ್ಕೆ ಚೇಂಜ್ ಮಾಡಿದ್ದಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದರೆ ಇನ್ನೊಂದು ವಿಷಯ ಏನಂದರೆ ಅದು ನೀವು ಇಲ್ಲಿ ಎಲ್ಲ ಫಿಲ್ ಮಾಡಿರ್ತೀರಲ್ಲ, ಇಲ್ಲಿ ಫಿಲ್ ಮಾಡಿದ್ರೆ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ನೀವು ಎಲ್ಲ ಏನೇನು ಇರುತ್ತಲ್ಲ ಅದನ್ನೆಲ್ಲ ಇಲ್ಲೇ ಫಿಲ್ ಮಾಡಿರ್ತೀರ. ಇದನ್ನು ಮಾಡಿದ್ರೆ ಅದು ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ನೀವು ಈಗ ಕಾಲ್ ಬರುತ್ತಲ್ಲ, ಅದು ರಿಸೀವ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಇದು ಇಲ್ಲಿ ಏನು ಇರುತ್ತೆ ಇದನ್ನೆಲ್ಲ ಮೆನ್ಷನ್ ಮಾಡಿದರೆ, ಇದನ್ನೆಲ್ಲ ಫಿಲ್ ಮಾಡಿದರೆ ಅದೆಲ್ಲ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದೇ ಮಾಡಿ ಸಾಕು. ಯಾರಾದರೂ ಆಲ್ರೆಡಿ ಮಾಡಿದ್ದೀರಾ, ಇವಾಗ ಸೆಲ್ಫ್ ಡಿಕ್ಲರೇಷನ್ ಯಾರೆಲ್ಲ ಮಾಡಿದ್ದೀರಾ ಅವರಿಗೆಲ್ಲ ಈಗ ಏನು ಮಾಡೋಕ್ಕಾಗೋದಿಲ್ಲ. ಅವರು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಅಮೌಂಟ್ ಬರೋದಿಲ್ಲ. ಅದು ಕಂಪಲ್ಸರಿ ಆಗಿಬಿಟ್ಟಿದೆ ಇವಾಗ. ಎಲ್ಲರೂ ಕೂಡ ಪದೇ ಪದೇ ಹೇಳ್ತಾ ಇದ್ದೀನಿ, ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದಾದಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಎಷ್ಟೇ ಹೇಳೋದಾಗಿತ್ತು. ಬೇರೆದೇನಾದರೂ ಅಪ್ಡೇಟ್ ಇದ್ದರೆ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ, ಮತ್ತೆ ಏನಾದರೂ ನಿಮ್ಮದೆಲ್ಲ ಡೌಟ್ ಏನೇನಿರುತ್ತೆ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು. ಇನ್ನೊಂದು ಎಲ್ಲರೂ ಡಿಸೆಂಬರ್ 25ಗೆ ಇದು ಆಗುತ್ತೆ, ಸೆಲ್ಫ್ ಡಿಕ್ಲರೇಷನ್ನು ಲಾಸ್ಟ್ ಡೇಟ್ ಇರುತ್ತೆ. ಅಲ್ಲಿವರೆಗೂ ನೀವು ಕರೆಕ್ಟಾಗಿ ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡಿ. ಇವಾಗ ಹೊಸದಾಗಿ ಅಪ್ಲಿಕೇಶನ್ ಯಾರು ಹಾಕಿದಾರೋ ಅವ್ರಿಗೇನು ಕೊಡೋ ಅವಶ್ಯಕತೆ ಇಲ್ಲ. ಯಾರಾದರೂ ಹಳೆಯವರು ಇದ್ದೀರಲ್ಲ ಅವರೆಲ್ಲ ನೀವು 25 ಲಾಸ್ಟ್ ಡೇಟ್ ಆಗಿರುತ್ತೆ. ಅದರ ಒಳಗಡೆನೇ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಯಾರಾದರೂ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಬರ್ತಾಯಿಲ್ಲ, ನೀವು ಮಾಡಿಕೊಡಿ ಮೇಡಮ್ ಅಂದರೆ ನಾವು ಮಾಡಿಕೊಡ್ತೀವಿ. ನಿಮ್ದು ಏನೇನು ಇರುತ್ತೆ, ನಿಮ್ಮ ಡೀಟೇಲ್ಸ್ ಏನೇನಿರುತ್ತೆ ನನ್ನ ಟೆಲಿಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಅಲ್ಲಿ ನೀವು ಹೋಗಿ ನನ್ನ ಟೆಲಿಗ್ರಾಮ್ ಓಪನ್ ಮಾಡಿ ಅಲ್ಲಿಂದ ನೀವು ಗ್ರೂಪ್ಗೆ ಜಾಯ್ನ್ ಆಗಿ ನಂದು ಪರ್ಸ್ನಲ್ಲಾಗಿ ನನಗೆ ಟೆಲಿಗ್ರಾಮ್ನಲ್ಲಿ SMS ಮಾಡಿದ್ರೆ ನಾವು ನಿಮಗೆ ಅಲ್ಲಿ ರೆಸ್ಪಾನ್ಸ್ ಮಾಡಿ ನಿಮ್ಮದೆಲ್ಲ ಏನೇನಿರುತ್ತೆ ಸೆಲ್ಫ್ ಡಿಕ್ಲರೇಷನ್ ಆಗಲಿ, ಕೌಶಲ್ಯಕರ ರಿಜಿಸ್ಟ್ರೇಷನ್ ಆಗಲಿ ನಾನೇ ಫಿಲ್ ಮಾಡಿಕೊಡ್ತೀನಿ. ಅದಕ್ಕೋಸ್ಕರ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ನಂದು ಟೆಲಿಗ್ರಾಮಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.